ಉಪವಾಸ ಹಂಗಲ್ಲ. ಉಪವಾಸ ಅಂದ್ರೆ ಏನು? ಇಡೀ ನನ್ನ ಜೀವನದೊಳಗ ಭಗವಂತನಿಗಾಗಿ ಅವತ್ತಿನ ದಿನ ಭಗವಂತನ ಸಾಮೀಪ್ಯದಲ್ಲಿ ನನ್ನ ಮನಸ್ಸಿಡಬೇಕು. ಅದಕ್ಕೆ ಉಪವಾಸ ಅಂತಾರೆ. ಊಟ ಬಿಟ್ರಲ್ಲ. ಈ ಶರೀರ ತಿಪ್ಪಿ ಇದ್ದಂಗಿದು. ಏನಿದು? ತಿಪ್ಪಿದ್ದಂಗೆ. ದಿನ ಹಾಕಬೇಕಿದು. ಅನ್ನಮಯವಿದು ನನ್ನ ದೇಹವು ಒಂದು ಕಡೆ ಬರ್ಕೊಂಡು ಬರ್ತಾರೆ. ಈ ಶರೀರ ಅನ್ನಕ್ಕಾಗಿ ಬಂದಿರೋದು. ಇದನ್ನು ಉಣಿಸ್. ತನುವು ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ತೊರೆದು ವನವಾಸ ಬೇಡ, ನಿನಗೊಮ್ಮಿ ತತ್ವಜ್ಞಾನ ಸಂಧಿಸಲ್ ಬಳಿಕ ಅಘವನೆಲ್ಲವನ್ನು ಕೆಡುಪು ನಿಜಗುಂಡ್ರು ಬರ್ಕೊಂಡು ಬರ್ತಾರ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ. ನೀನು ಊಟ ಬಿಟ್ಟು ಏನ್ ಮಾಡ್ತಿದ್ದಿ, ಗಡ್ಡ ಬಿಟ್ಟು ಏನ್ ಮಾಡ್ತಿದ್ದಿ, ತಲೆ ಬಳಸ್ಕೊಂಡು ಏನ್ ಮಾಡ್ತಿದ್ದಿ? ನೀನು ಕೊಡಬೇಕಾಗಿದ್ದೇನು? ಆಗಲೇ ಪೂಜ್ಯ ಹೇಳಿದ್ರಲ್ಲ, ಭಗವಂತನಿಗೆ ಬೇಕಾಗಿದ್ದೇನು? ಭಗವಂತನಿಗೆ ಬೇಕಾಗಿದ್ದು ನಿಮ್ಮ ತಲೆಯನ್ನು ಕೂದಲಲ್ಲ. ಭಗವಂತಗೆ ಬೇಕಾಗಿದ್ದು ನೀವು ಹಚ್ಚು ಕರುಪುರ ದೀಪ ಧೂಪಗಳಲ್ಲ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ. ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರಿಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವೋಯಿತು. ಆದ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ. ನಿಮ್ಗೊಂದು ಸೂಕ್ಷ್ಮ ಹೇಳ್ತೀನಿ. ಕನಕದಾಸರು ಅಂತ ಹಾಗೆ ಹೋಗ್ಯಾರ ಸಂತರು, ದೊಡ್ಡ ಮಹಾತ್ಮ. ಕನಕದಾಸ ಉಡುಪಿಗೆ ಹೋಗಿರ್ತಾನೆ. ಕೃಷ್ಣನ ದರ್ಶನಕ್ಕೆ ಹೋಗಿರ್ತಾನೆ. ಕೃಷ್ಣನ ದರ್ಶನಕ್ಕೆ ಹೋದಾಗ ಅಲ್ಲಿರುವಂತ ಕೆಲವು ಜನಗಳು, ನೀ ಸಣ್ಣ ಜಾತಿ ಅವಧಿ ಒಳಗೆ ಬರಬೇಡ ನಡಿ ಅಂತ ತಿಳ್ಕೊಂಡು ಇವನಿ ಹಡಕ್ಕಿಡಿದು ದಬ್ಬಿಡ್ತಾರೆ. ದಬ್ಬಿದಾಗ ಕೃಷ್ಣ ಹಿಂದ್ಗಡೆ ಹೋಗ್ತಾನೆ. ಹಿಂದ್ಗಡೆ ಹೋಗಿ, ಈಶ ನಿನ್ನ ಚರಣ ಭಜನೆ ಆಸೆಯಿಂದೆ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ, ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಅಂತ ತಿಳ್ಕೊಂಡು ಹಿಂದೆ ನಿಂತು ಸ್ಮರಣೆ ಮಾಡ್ತಾನೆ. ಇಲ್ಲಿ ಹಾಲು ಮೊಸರು ತುಪ್ಪ ಏನೇನು ಎರೆದು ವೇದ ಮಂತ್ರಗಳಿಂದ ಅಭಿಷೇಕ ಮಾಡ್ತಿದ್ರು. ಕೃಷ್ಣ ಆ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಪೂರ್ವಕ್ಕಿದ್ದಂತ ಕೃಷ್ಣ ಕನಕನ ಭಕ್ತಿಗೆ ತಿರುಗಿ ಗ್ವಾಡಿ ಹೊಡೆದು ದರ್ಶನ ಕೊಟ್ಟನಂತ. ನೀವು ಕತಿ ಕೇಳಿರ್ಬೇಕಲ್ಲ. ಭಗವಂತ ಯಾರ ಪ್ರಿಯ? ನಾದ ಪ್ರಿಯ ಅಲ್ಲ, ವೇದ ಪ್ರಿಯ ಅಲ್ಲ, ಭಕ್ತಿಯ ಪ್ರಿಯ. ಹಂಗಾಗಿ ನಿಮ್ಗೊಂದು ಮಾತು ಹೇಳ್ತೀನಿ ತಾಯಂದಿರೆ, ಭಗವಂತನಿಗೆ ಬೇಕಾಗಿದ್ದೇನು? ಭಕ್ತಿ. ಭಗವಂತನಿಗೆ ಬೇಕಾಗಿದ್ದೇನು? ನಾಮಸ್ಮರಣೆ. ಕೆಲವು ಮಂದಿ ಇರ್ತಾರೆ, ದೇವ್ರ ನಾಮ ಯಾಕೆ ನೆನಿಬೇಕು?